ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಆಸ್ಟ್ರೇಲಿಯಾ ವರ್ಸಸ್ ಇಂಗ್ಲೆಂಡ್ ಚಾಂಪಿಯನ್ಸ್ ಟ್ರೋಫಿ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಏನಿದು ಅಷ್ಟೆಲ್ಲ ಒಂಥರ ಶುಭ್ಮನ್ ಗಿಲ್ ಥರ ಆಗೋಗ್ಬಿಟ್ಟಿದೆ. ಓಕೆ, ಇವತ್ತು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೆವು ಮಗ, ನೋಡುತ್ತೀರಾ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ಜನ ಆಸ್ಟ್ರೇಲಿಯಾ ವಿನ್ ಆಗ್ತಾರೆ ಅಂತ ನಾನು ಪೋಸ್ಟ್ ಮಾಡ್ತಾ ಇದ್ದಂಗೆ ಮ್ಯಾಚ್ ಪ್ರಿಡಿಕ್ಷನ್ ಹೇಳ್ತಾ ಇದ್ದಂಗೆ ಎಲ್ಲ ಪಕ್ಕ ನಕ್ಬಿಟ್ಟಿದ್ರು. ಆಸ್ಟ್ರೇಲಿಯನ್ ಟೀಮು ಕೊಲ್ಟೆ ಟೀಮ್ ಆಗೋಗ್ಬಿಟ್ಟಿದೆ. 5 ಜನ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿದೆ. ಆ್ಯಂಡ್ ಶ್ರೀಲಂಕಾ ಮೇಲೆಲ್ಲ ಸೋತ್ಬಿಟ್ಟು ಬರ್ತಾವ್ರೆ ಸೀರೀಸ್ನ. ಇವ್ರಿಗೆ ಗೆದ್ಬಿಡ್ತಾರಾ? ಇಂಗ್ಲೆಂಡ್ ಅಟ್ಲೀಸ್ಟ್ ಒಂದು ರೇಂಜಿಗಾದರೂ ಕೆಪಬಿಲಿಟಿ ಇದೆ. ಆನ್ ಪೇಪರ್ ನೋಡ್ತಾರೆ ಅಟ್ಲೀಸ್ಟ್ ಕನ್ವಿನ್ಸಿಂಗ್ ಆದರೂ ಕಾಣಿಸ್ತಾ ಇದ್ದಾರೆ. ಬಟ್ ಆಸ್ಟ್ರೇಲಿಯನ್ ಟೀಮು ಡಬಾ ಥರ ಕಾಣಿಸ್ತಾ ಇದ್ದಾರೆ. ಆನ್ ಪೇಪರು ಇಲ್ಲ, ಇಲ್ಲಿ ಆನ್ ಫೀಲ್ಡು ಇಲ್ಲ, ಎಂಥದ್ದು ಇಲ್ಲ ಅಂತ ಅನ್ಕೊಂಡಿರ್ತೀರ ಗೊತ್ತು. ಇವತ್ತು ಟಾಸ್ ಗೆದ್ದಿದ್ದು ಆಸ್ಟ್ರೇಲಿಯಾದವ್ರನ್ನ ಬೌಲಿಂಗ್ ಮಾಡ್ತೀವಮ್ಮ ಅಂತ ಹೇಳಿದ್ರು. ಒಳ್ಳೆ ಆಯ್ಕೆನ ಮಾಡಿದ್ದಾರೆ ಇವತ್ತು ಬೌಲಿಂಗ್ ಮಾಡ್ಬಿಟ್ಟು. ಯಾಕಂದರೆ ಚೇಸ್ ಡೌನ್ ಮಾಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಟ್ರು ಆಸ್ಟ್ರೇಲಿಯಾ. ಇವತ್ತು ಒಂಥರ ರೆಕಾರ್ಡ್ ಆಗಿದೆ ಗುರು. 351 ಇದೇ ಚಾಂಪಿಯನ್ಸ್ ಟ್ರೋಫಿಲಿ ಹೈಯೆಸ್ಟ್ ಸ್ಕೋರ್ ಅಂತ ಮಾತಾಡ್ತಾ ಇದ್ವಿ. ಅಂದರೆ ಹೊಡಿತಾ ಇದ್ದಾಗಿನ ಮಾತಾಡ್ತಾ ಇದ್ವಿ. ಅದನ್ನು ಈ ಮ್ಯಾಚಲ್ಲೇ ಮುಗಿಸ್ಬಿಟ್ರು. ಈ ಮ್ಯಾಚಲ್ಲೇ ಚೇಸ್ ಡೌನ್ ಆಗಿರೋದು, ಹೈಯೆಸ್ಟ್ ಚೇಸ್ ಡೌನ್ ಆಗಿರೋದು ಚಾಂಪಿಯನ್ಸ್ ಟ್ರೋಫಿಲಿ, ಜೊತೆಗೆ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಆಗಿರೋದು ಚಾಂಪಿಯನ್ಸ್ ಟ್ರೋಫಿಲಿ. ಎರಡೂ ಹೋಗುತ್ತೆ ಆಸ್ಟ್ರೇಲಿಯಾಗೆ. ದಾಖಲೆ ಮೆರೆದಿದ್ದಾರೆ ಇವತ್ತು ಆಸ್ಟ್ರೇಲಿಯಾ. ಅನ್ಬಿಲೀವಬಲ್ ಚೇಸ್ ಅಂತ ಹೇಳಬೇಕು ಮಗ. 136 ಇರ್ತಾರೆ ಆಸ್ಟ್ರೇಲಿಯಾ. 136 ಅಲ್ಲಿಂದ ರಿಕವರಿ ಆಗಿರುವಂಥ ಆಸ್ಟ್ರೇಲಿಯನ್ ಟೀಮು ಅಲ್ಲಿಂದ 140+ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಿದೆಯಲ್ಲ. 4 ವಿಕೆಟ್ ಬಿದ್ದಾದ್ಮೇಲೆ 5th ವಿಕೆಟ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದಿದೆಯಲ್ಲ, ನಕ್ಕನ್ ಕ್ರೇಜಿ ಅಂತ ಅನ್ಕೊಳ್ಳಿ ಮಗ. ಯಾರು ಅನ್ಕೊಂಡಿರಲ್ಲ ಆಸ್ಟ್ರೇಲಿಯಾ ಗೆಲ್ತಾರೆ ಅಂತ. ಆಫ್ಟರ್ 4 ವಿಕೆಟ್ ಬಿದ್ದಾದ್ಮೇಲೆ ಕ್ರೇಜಿ ರಿಕವರಿ. ODI ಫಾರ್ಮೆಟಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇನ್ನು ವಿಕೆಟ್ಸ್ ಕೈಲಿ ಇಟ್ಕೊಂಡಿತ್ತು ಅಂತಂದರೆ ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಈ ಮ್ಯಾಚ್ನೇ ಪರ್ಫೆಕ್ಟ್ ಸಾಕ್ಷಿ ಮಗ. ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಬರ್ತಾರೆ ಇಂಗ್ಲೆಂಡ್ ಅವರು. ಇನಿಷಿಯಲಿನೇ ಪಾಪ ಆಘಾತ ಆಗೋಗ್ಬಿಡುತ್ತೆ. ಫಿಲ್ ಸಾಲ್ಟುನು ಟಕಾರನಂಗೆ ಔಟು, ಆಮೇಲೆ ಸ್ಮಿತ್ನು ಟಕಾರನಂಗೆ ಔಟು, ಒಂದೇ ರೇಚಲ್ಲಿ ಔಟು. ಇಬ್ಬರು ಕೂಡ ಅಲೆಕ್ಸ್ ಕ್ಯಾರಿ ಎಂಥ ಕ್ಯಾಚ್ ಹಿಡಿದಿದ್ದು ಫಿಲ್ ಸಾಲ್ಟ್ ಅವ್ರದ್ದು. ಬೆನ್ ಕೊಡಬಾರ್ದು ವಿಕೆಟ್, ಅದು ಅಲೆಕ್ಸ್ ಕ್ಯಾರಿ ಕೊಟ್ಬಿಡ್ಬೇಕು. ವಿಕೆಟ್ ಕೀಪಿಂಗ್ ಆ ಒಂದು ಸ್ಕಿಲ್ ಏನಿತ್ತು ಅದನ್ನು ಫೀಲ್ಡಿಂಗಲ್ಲೇ ತೋರಿಸ್ಬಿಟ್ರು. ಎಂಥ ಡೈವ್ ಹಾಕಿದ್ದು ಇವ್ರು ಹಾಕಿದ್ರಲ್ಲ, ಗ್ಲೆನ್ ಫಿಲಿಪ್ ಹಾಕಿದ್ರಲ್ಲ ಡೈವು, ಆ ಥರ ಒಂದು ಡೈವ್ ಹಾಕ್ಬಿಟ್ಟು ಕ್ರೇಜಿ ಡೈವು. 1 ಹ್ಯಾಂಡ್ ಕ್ಯಾಚು, ಸಾಕಾದ ಕ್ಯಾಚ್, ಮತ್ತು ಕ್ಯಾಚ್ ಆಫ್ ದ ಡೇ ಅಂತ ಹೇಳ್ಬೇಕು. ಇವತ್ತು ಆಸ್ಟ್ರೇಲಿಯನ್ಸು ಫೀಲ್ಡಿಂಗ್ ಅಜ್ಜಿ ಟಾಪ್ ನಾಚು ಮಗ. ಎಂತೆಂಥ ಕ್ಯಾಚ್ನ ತೊಗೊಂಡಿರೋದು. ಜಾಸ್ ಇಂಗ್ಲೀಷ್ ತಗೊಳ್ಳೋಂಥ ಕ್ಯಾಚ್ ಆಗಿರ್ಬೋದು. ಇವರೇ 2 ಕ್ಯಾಚ್ನ ತೊಗೊಂಡಿದ್ದಾರೆ. ಅಲೆಕ್ಸ್ ಕ್ಯಾರಿ 2 ಕ್ಯಾಚ್ ಒಂದೇ ರೀಸನಲ್ಲಿ, ಬಿಡೋಣ ರೀಸನಲ್ಲಿ. ಆಡಮ್ ಜಾಂಪ ಕಣ್ಕಾಣ್ದಂಗೆ ಒಂಥರ ಕುಳ್ಳು ಆಗಿಬಿಟ್ಟು ಬಾಲ್ನ ಒಂದು ಬಿಟ್ಟರು ಅಷ್ಟೇ. ಕ್ಯಾಚು ಶಿಸ್ತಾಗಿ ಕ್ಯಾಚ್ನ ಎತ್ತಾಕೊಂಡಿರ್ಬೋದು. ಇದು ಬಂದ್ಬಿಟ್ಟು ಅವರೇ ವಿಕೆಟ್ ಎತ್ತಾರೆ. ಆಮೇಲೆ ಬೆಂಡ್ ಎಕ್ಕಿಡ್ತು. ಸ್ವಲ್ಪ ಏನಂತ ಹೆವಿ ಕಾಸ್ಟ್ ಏನಾಗಲಿಲ್ಲ. ಅಲ್ಲಿಂದ ಆಚೆಗೆ ಆಲ್ರೆಡಿ ಸೆಂಚುರಿ ಎಲ್ಲ ಬಂದಿತ್ತು. ಆಡಮ್ ಜಾಂಪ ಒಂದು ಕ್ಯಾಚ್ನ ಬಿಡ್ತಾರೆ. ಅದೊಂದು ಬಿಡ್ತು ಅಂತಂದರೆ ಟಾಪ್ ನಾಚ್ ಫೀಲ್ಡಿಂಗು ಮಗ. ಟಾಪ್ ನಾಚ್ ಫೀಲ್ಡಿಂಗು. ಕ್ಯಾಚಿಂಗ್ ಅಂತ ಹೇಳಬೇಕು, ಫೀಲ್ಡಿಂಗ್ ಅನ್ನೋದಕ್ಕಿಂತ ಕ್ಯಾಚಿಂಗು. ಕ್ಯಾಚ್ಗಳನ್ನ ಬಿಟ್ಟೇ ಇಲ್ಲ, ಮುಖ್ಯವಾಗಿರುವಂಥ ಕ್ಯಾಚ್ಗಳನ್ನ. ಇವರು ಏನು ಎಲ್ಲ ಒದ್ದಾಡ್ಕೊಂಡು ಬಿಟ್ಬಿಟ್ರು ಅಂತ ಹೇಳ್ತಿಲ್ಲ ನಾನು ಇಂಗ್ಲೆಂಡ್ ಅವರು. ಬಟ್ ಆಪರ್ಚುನಿಟಿಗಳು ಅಷ್ಟೊಂದೇನು ಕ್ರಿಯೇಟ್ ಆಗಲಿಲ್ಲ. ಆಫ್ಟರ್ ದಟ್ 4th ವಿಕೆಟ್, 4 ವಿಕೆಟ್ ಬಿದ್ದಾದ್ಮೇಲೆ ಅಂಥ ಒಳ್ಳೆ ದೊಡ್ಡ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಅಲೆಕ್ಸ್ ಕ್ಯಾರಿ ಜೊತೆಗೆ ಜಾಸ್ ಇಂಗ್ಲೀಷ್. ಬೆನ್ ಡೆಕೆಟಿಂದ 165 ರನ್ನು. ಓಪನರ್ ಬೆನ್ ಡೆಕೆಟು ಓಪನಿಂಗ್ ಸ್ಟಾರ್ಟ್ ಬಂದಂಥವ್ರು 48ನೇ ಓವರ್ಗೂ ಕೂಡ ಬ್ಯಾಟಿಂಗ್ ಆಡಿದ್ದಾರೆ ಮಗ. 165 ರನ್, 140+ ಬಾಲ್ಸಿಂದ 165 ರನ್ನು. ಇವತ್ತು ಏನೇ ಹೊಡೆದಿರ್ಬೋದು, 165 ರನ್ ಹೊಡೆದಿರ್ಬೋದು, ಫಾಸ್ಟಾಗೇ ಹೊಡೆದಿರ್ಬೋದು ಸ್ವಲ್ಪ. ಬಟ್ ಆದ್ರೂ ಮ್ಯಾಚ್ನ ಸೋತ್ರಲ್ಲ. ಬೆನ್ ಡೆಕೆಟ್ ಕೊಟ್ಟಂಥ ಪರ್ಫಾರ್ಮೆನ್ಸ್ಗೆ, 20 ಸಲಗ ಪರ್ಫಾರ್ಮೆನ್ಸ್ಗೆ. ಹೌದು, ಪಾರ್ಟ್ನರ್ಶಿಪ್ ಬಂದಿದ್ದು ಜೋ ರೂಟ್ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ ಬಂತು. ಅದು ಏನು 100 ರನ್ ಪಾರ್ಟ್ನರ್ಶಿಪ್ ಬಂದು ಅಂತ ಕಾಣಿಸುತ್ತೆ, ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಅಂತ ಕಾಣಿಸುತ್ತೆ. ಸೊ ಅದು ಬಿಡ್ತು ಅಂದರೆ ಒಂದು ಹೆವಿ ಪಾರ್ಟ್ನರ್ಶಿಪ್ ಯಾವುದು ಬಿಲ್ಡ್ ಆಗಲಿಲ್ಲ. 150 ಏನೋ ಬಂತು ಅಂತ ಕಾಣಿಸುತ್ತೆ ಪಾರ್ಟ್ನರ್ಶಿಪ್ಪು, ಕರೆಕ್ಟಾಗಿ ನೆನಪಿಲ್ಲ ನನಗೆ. ಅವ್ರೊಂದು 68 ರನ್ ಹೊಡೆದ್ರು, ಇವರು ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು. 150+ ಹೊಡೆಯೋದಿಲ್ಲ ಮಗ ಚಾಂಪಿಯನ್ಸ್ ಟ್ರೋಫಿ ಅಂತ ಸ್ಟೇಜಲ್ಲಿ. ಸೊ ಇದಂತೂ ಅದು ಆಸ್ಟ್ರೇಲಿಯಾ ಅಂತ ಟೀಮ್ ಮೇಲೆ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ ಬೆನ್ ಡೆಕೆಟ್ ಅವರ ಪರ್ಫಾರ್ಮೆನ್ಸು. ಸೊ ಅವರಿಬ್ಬರು ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ರು. ಆ ಒಂದು ಬಿಗ್ ಪಾರ್ಟ್ನರ್ಶಿಪ್ ಆಗ್ತಾ ಇದ್ದಾಗ ಅಂತ ಹೇಳ್ಕೊಳ್ಳೋಂಥ ಬಟ್ಲರ್ ಆಗಿರಲಿ, ಲಿವಿಂಗ್ಸ್ಟನ್ ಆಗಿರಲಿ, ಎಲ್ಲ ಚಿಕ್ಕ ಕಾಂಟ್ರಿಬ್ಯೂಷನ್ ಕೊಟ್ಟರು. ಲಾಸ್ಟಲ್ಲಿ ಬಂದ್ಬಿಟ್ಟು ಜೋಫ್ರಾ ಆರ್ಚರ್ ಒಂದು 20 ರನ್ ಕಾಂಟ್ರಿಬ್ಯೂಷನ್ ಕೊಟ್ಟರು. ಇನ್ನಂತ ಹೇಳ್ಕೊಳ್ಳೋಂಥ ಕಾಂಟ್ರಿಬ್ಯೂಷನ್ ಎಲ್ಲ ಏನಿಲ್ಲ. ಒಟ್ನಲ್ಲಿ 20 ಸಲಗ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದು ಇಟ್ಸ್ ಬೆನ್ ಡೆಕೆಟು. ಅವ್ರಿಗೆ ಕ್ರೆಡಿಟ್ ಕೊಡಲೇಬೇಕು ಮಗ. 351 ರನ್ನ ತಲುಪೋದಕ್ಕೆ ಮುಖ್ಯ ಪಾಲು ಅವ್ರದ್ದೇನೆ. 48ನೇ ಓವರ್ಗೂ ಕೂಡ ಬ್ಯಾಟಿಂಗ್ ಆಡಿದರೆ ಟೀಮ್ನ ಲೀಡ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ಇವತ್ತು ಬೆನ್ ಅವರಿಗೆ 3 ವಿಕೆಟು, ಆಮೇಲೆ ಮಾನಸ್ ಲಬೂಷನ್ಗೆ 2 ವಿಕೆಟು, ಜಾಂಪಾಗೆ 2 ವಿಕೆಟು. ಜಾಂಪಾಗೆ 1 ವಿಕೆಟೇ ಬಿಡಬೇಕಾಗಿತ್ತು. ಅವರೇ ಬಂದ್ಬಿಟ್ಟು ವಿಕೆಟ್ ಎತ್ತಾರೆ. ಹೇಳಿದ್ನಲ್ಲ, ಬೆನ್ ಡೆಕೆಟ್ದವ್ರು ಕ್ಯಾಚ್ ಹಿಡ್ತಿದ್ರೆ ಅವ್ರು ವಿಕೆಟ್ ಬಿಟ್ಟು ಬರ್ತಾ ಇರಲಿಲ್ಲ ಅವರಿಗೆ. ಅವರೇ ಬಂದ್ಬಿಟ್ಟು ಇಲ್ಲಮ್ಮ ಕ್ಯಾಚ್ ಬಿಟ್ಟಿದ್ದು ನಾನೇ ವಿಕೆಟ್ ಎತ್ತೀನಿ ಶಿಸ್ತಾಗಿ ಬೆನ್ ಡೆಕೆಟ್ ಅಂತ ಲಾಸ್ಟಿಗೆ ವಿಕೆಟ್ನೇ ಎತ್ತಿದ್ರು. ಸೊ ಅದೆಲ್ಲ ಆಲೆ ಇಂಪ್ಯಾಕ್ಟ್ ಮಾಡಾದ್ಮೇಲೆ ಎತ್ತಂಥ ವಿಕೆಟ್ಗೂ ಮುಂಚೆನೇ ಎತ್ತಂಥ ವಿಕೆಟ್ಗೂ ಆಲ್ಮೋಸ್ಟ್ ಎಷ್ಟು 150+ ಕ್ಲಾಕ್ ಆಗಿತ್ತು. ಅವಾಗ ಬಿಟ್ಟಂಥ ಕ್ಯಾಚು. ಅವಾಗ ಇವರು ಬಂದ್ಬಿಟ್ಟು ವಿಕೆಟ್ ಎತ್ತರ ಅದೇನು ಪ್ರಯತ್ನ ಆಗುತ್ತೆ. ಎಲ್ಲ ಇಂಪ್ಯಾಕ್ಟ್ ಎಲ್ಲ ಮಾಡಾದ್ಮೇಲೆ ಮುಂಚೆನೇ ಯಾರು ವಿಕೆಟ್ ಎತ್ತು ಅಂದರೆ ಅದು ಒಂಥರ ಅದು ಗಣನೆಗೆ ತೊಗೊಬೋದು. ಬಟ್ ಯಾರು ಗಣನೆಗೆ ಬಂದೇ ಬರುತ್ತೆ, ವಿಕೆಟ್ ತೆಗೆದಿದ್ದಾರೆ ಅಂತ ಗಣನೆಗೆ ಬಂದೇ ಬರುತ್ತೆ. ಹಾಂ, ಮಾನಸ್ ಲಬೂಷನ್ ಬೇರೆ 2 ವಿಕೆಟ್ ಎತ್ತಿದ್ರು. ಆ್ಯಂಡ್ ಮ್ಯಾಕ್ಸ್ವೆಲ್ ಬೇರೆ 1 ವಿಕೆಟ್ ಸಿಕ್ತು.
ಏನಂತ ಹೆವಿ ಬೌಲಿಂಗ್ ಮಾಡ್ಬಿಟ್ರು ಅಂತ ಹೇಳೋಕ್ಕಾಗಲ್ಲ. 350+ ಹೊಡ್ಸ್ಕೊಂಡಿದ್ರೆ ಅಂತಂದರೆ ಒಂದು ರೇಂಜಿಗೆ ಪರವಾಗಿಲ್ಲ, ಆರ್ಡಿನರಿ ಬೌಲಿಂಗ್ ಏನೋ ಮಾಡಿದರೆ. ಬಟ್ ಇಂಗ್ಲೆಂಡ್ ಕೈಲಿ ಇಷ್ಟೊಂದೆಲ್ಲ ಹೊಡ್ಸ್ಕೊತಾರೆ ಅಂತ ಅನ್ಕೊಂಡಿರಲಿಲ್ಲ, ಇಷ್ಟೊಂದೆಲ್ಲ ಹೊಡ್ಸ್ಕೊಂಡ್ರು. ಬಟ್ ಚೇಸ್ ಒಂದು ಮಾಡಿದ್ರಲ್ಲ, ಅಲ್ಟಿಮೇಟ್ಲಿ ಅದು ಬೇಕಾಗಿದೆ. ಮ್ಯಾಚ್ನಾಗ ಗೆದ್ರಲ್ಲ, ಎಷ್ಟಾರು ಹೊಡ್ಸ್ಕೊಬೋದು ಇವರು, 400 ಹೊಡ್ಸ್ಕೊಬೋದು. ಬಟ್ ಚೇಸ್ ಒಂದು ಮಾಡಿದ್ರಲ್ಲ ಅಷ್ಟೇನೆ. ಇವಾಗ ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ ಅಂತ ಹೇಳ್ತೀವಿ ಚೇಸ್ ಡೌನ್ ಮಾಡಾದ್ಮೇಲೆ. ಅದೇ ಏನೋ ಚೇಸ್ ಡೌನ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಗುರು ಬೌಲಿಂಗು, ಡಬ್ಬಾ ಬೌಲಿಂಗು, ಹಂಗೆ ಹಿಂಗೆ ಅಂತ ಹೇಳ್ತಿದ್ವಿ ಅಷ್ಟೇ. ಅಲ್ವಾ ಮಗ? ಸೊ ಚೇಸ್ ಡೌನ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದನ್ನು ಆಸ್ಟ್ರೇಲಿಯನ್ ಟೀಮು ಯಾರಿಗೂ ಕೂಡ ಕಾನ್ಫಿಡೆನ್ಸ್ ಇರಲಿಲ್ಲ, ಯಾಕಂದರೆ ಇಂಜುರಿ ಹಿಟ್ ಆಗಿರುವಂಥ ಆಸ್ಟ್ರೇಲಿಯನ್ ಟೀಮು 350+ ಚೇಸ್ ಮಾಡ್ಬಿಡ್ತಾರಾ. 300 ಚೇಸ್ ಮಾಡೋದೇ ಕಷ್ಟ, 350+ ಹೊಡೆದಿದ್ದಾರೆ. ಕನ್ವಿನ್ಸಿಂಗಾಗಿ ಆಡಿದ್ದಾರೆ ಇಂಗ್ಲೆಂಡ್ ಅವರು. ಅದು ಇನಿಷಿಯಲಿನ ಬೇರೆ ಆಘಾತ. 27ಕ್ಕೆ 2 ವಿಕೆಟ್ ಡಮಾರಲ್ಲಿ, ಟ್ರಾವೆಸ್ ಹೆಡ್ ಕಾಟನ್ ಬೋಲ್ಡ್ಲಿ ಜೋಫರ್ ಆರ್ಚರ್ಗೆ ಶಿಸ್ತಾಗೆ ಕ್ಯಾಚ್ ಕೊಡ್ದಂಗೆ ಬಾಟಮ್ ಎಡ್ಜಿಗೆ ಬಿದ್ದುಬಿಟ್ಟು ಶಿಸ್ತಾಗಿ ಕ್ಯಾಚ್ ಕೊಟ್ಟು ಹೋಗ್ತಾ ಇದ್ದಂಗೆ ಟ್ರಾವೆಸ್ ಹೆಡ್ ಇದ್ರು ಅಂತಂದರೆ ಏನೋ ಒಂದು ಕಾನ್ಫಿಡೆನ್ಸ್ ಇರೋದು ಎಲ್ಲರಿಗೂ. ಟ್ರಾವೆಸ್ ಹೆಡ್ ಫಸ್ಟ್ ಇನಿಷಿಯಲಿನೇ ಹೋಗ್ತಾ ಇದ್ದಂಗೆ ಈ ಕಡೆ ಸ್ಟೀವ್ ಸ್ಮಿತ್ ಬಂದರು, ಅವರು ಕೂಡ ಎಡ್ಜ್ ಹೊಡ್ಕೊಂಡು ಗಾನ್ ಕೇಸು ಸ್ಲಿಪ್ಪಲ್ಲಿ ಮಾರ್ಕುಟಿಗೆ. ಸೊ ಇಬ್ಬರು ಬೇಗ 27ಕ್ಕೆ 2 ವಿಕೆಟ್ ಬೀಳ್ತಾ ಇದ್ದಂಗೆ ಕಾನ್ಫಿಡೆನ್ಸು ಸಿಕ್ಕಾಪಟ್ಟೆ ಕಮ್ಮಿ ಆಯಿತು. ಓಪನಿಂಗ್ ಸಾರ್ಡಲ್ಲಿ ಬಂದಂಥ ಮ್ಯಾಡಿ ಶಾರ್ಟು ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದಾರೆ. 3rd ವಿಕೆಟ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು ಮಾನಸ್ ಲಬುಶೈನ್ ಜೊತೆಗೆ ಆಲ್ಮೋಸ್ಟ್ 95 ರನ್ಸ್ನ ಪಾರ್ಟ್ನರ್ಶಿಪ್ಪಲ್ಲಿ ಬಿಲ್ಡ್ ಆಗುತ್ತೆ. 27 ರನ್ನಿಗೆ 2 ವಿಕೆಟ್ ಬಿದ್ದಿತ್ತು. 135 ಕೂಡ ಇವರ ಕಾಂಟ್ರಿಬ್ಯೂಷನ್, ಇವರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗುತ್ತೆ. ಅದಾದ್ಮೇಲೆ ತಗೊಳ್ಳಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. 122ಗೆ ವಿಕೆಟ್ ಬೀಳುತ್ತೆ ಮ್ಯಾಡಿ ಶಾರ್ಟ್ ಅವ್ರದ್ದು, ಕಾಟನ್ ಬೋಲ್ಡ್ ಆಗ್ತಾರೆ ಲಿವಿಂಗ್ಸ್ಟನ್ ಅವರಿಗೆ. ಆಮೇಲೆ ಮತ್ತೆ ಆದಿಲ್ ರಶೀದ್ ಬಂದ್ಬಿಟ್ಟು 135 ಇರುತ್ತೆ ಸ್ಕೋರು. ಅವಾಗ ಮತ್ತೆ ವಿಕೆಟ್ನ ಎತ್ತಿರ್ತಾರೆ. ಇಬ್ಬರು ಕಚ್ಕೊಂಡಿದ್ದು ಅಂತ ಮಾನಸ್ ಲಬುಶೈನು ಜೊತೆಗೆ ಮ್ಯಾಡಿ ಶಾರ್ಟ್ ಇಬ್ಬರು ಕೂಡ ಅಲ್ಲೇ ಡಿಸ್ಮಿಸ್ ಆಗ್ತಾರೆ. ಸೊ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬೆಳೆದಿತ್ತು, ಅದನ್ನು ಹಾಳು ಮಾಡ್ತಾರೆ. 4 ವಿಕೆಟ್ ಅದೇ ಹೇಳಿದ್ನಲ್ಲ, 135ಗೆ 136ಗೆ ಇವ್ರು 4 ವಿಕೆಟ್ ಡಮಾರ್ ಆಗಿತ್ತು. ಅಲ್ಲಿ ಬಂದು ನಿಂತ್ಕೊಂಡ್ರು ನೋಡಿ, ಆ ಲಚ್ಚಾಗೆ ಅವನ ಅಜ್ಜಿ 5th ವಿಕೆಟ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ ಇಂಗ್ಲಿಷ್ ಜೊತೆಗೆ ಅಲೆಕ್ಸ್ ಕ್ಯಾರಿ ಇಬ್ರಿಗೂ ಕೂಡ ಸೆಲ್ಯೂಟ್ ಹೊಡಿಲೇಬೇಕು. ಆ್ಯಂಡ್ ಲಾಸ್ಟಲ್ಲಿ ಬಂದಂಥ ಮ್ಯಾಕ್ಸ್ವೆಲ್ ಇನ್ನಿಂಗ್ಸ್ನ ಮರೆಯೋಂಗಿಲ್ಲ. ಯಾಕಂತಂದರೆ ಮ್ಯಾಕ್ಸಿಗೆ ಬಂದಾಗ ಎಷ್ಟು ಬೇಕಾಗಿರುತ್ತೆ, 40 ಬಾಲಿಗೆ 65 ಬೇಕಾಗಿರುತ್ತೆ. ಸೊ ಅಲ್ಲಿ T20 ಥರ ಪರ್ಫಾರ್ಮೆನ್ಸು ಮುಖ್ಯವಾಗಿತ್ತು. ಮ್ಯಾಕ್ಸಿಗೆ ಕೊಟ್ಟಂಥ ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ, ಅದನ್ನಂತೂ ಮೆಚ್ಕೊಳ್ಳೇಬೇಕು ಮಗ. ಯಾಕಂದರೆ ಅಲ್ಲಿ ಆ ಥರ ಆಡಿರಲಿಲ್ಲ ಅಂತಂದರೆ ಮ್ಯಾಚ್ನ ಅಷ್ಟು ಬೇಗ ಮುಗ್ಸೋಕ್ಕಾಗ್ತಿಲ್ವನು, 2.5 ಓವರ್ ಸ್ಪೇರ್ ಹೊಡೆಯೋಕ್ಕಾಗ್ತಿಲ್ವನು, ಬುಡಕ್ಕೆ ಹೋಗಿರೋದೇನೋ ಮ್ಯಾಚ್. ಲಾಸ್ಟ್ ಓವರ್ ಲಾಸ್ಟ್ ಬಾಲು ಆ ಥರ ಏನಾದರೂ ಹೋಗಿರೋದೇನೋ. ಬರೀ ಇವ್ರ ಮೇಲೇ ಪ್ರೆಷರ್ ಬಿಟ್ಟಿತ್ತು, ಜಾಸ್ ಇಂಗ್ಲಿಷ್ ಮೇಲೇ ಪ್ರೆಷರ್ನ ಬಿಟ್ಟಿತ್ತು ಅಂತಂದರೆ. ಬಟ್ ನಂಬರ್ 5th ಬಂದ್ಬಿಟ್ಟು ಸೆಂಚುರಿ ಹೊಡೆದ್ರೆ ನೋಡಿ, 120ನ ಹೊಡೆದು ನೋಡಿ, ಫಿನಿಶಿಂಗ್ ಟಚ್ನ ಕೊಟ್ಟರು ನೋಡಿ, 6 ಹೊಡೆದ್ಬಿಟ್ಟು ಜಾಸ್ ಇಂಗ್ಲೀಷು. ಸೊ ಒಂಥರ ಮೆಮೊರಬಲ್ ಗೇಮ್ ಅಂತ ಹೇಳ್ಬೇಕು. ಅವ್ರ ಕೆರಿಯರಲ್ಲೇ ಇದೊಂದು ಒನ್ ಆಫ್ ದ ಮೆಮೊರಬಲ್ ಗೇಮ್ ಆಗುತ್ತೆ ಜಾಸ್ ಇಂಗ್ಲೀಷು. 5ನೇ ವಿಕೆಟಲ್ಲಿ ಅದು 135ಕ್ಕೆ 4 ಇದ್ದಾಗ 350 ರನ್ ಚೇಸ್ ಮಾಡಬೇಕು ಅಂದರೆ ಸುಮ್ಮನೆ ತೋರ್ಸ್ಕೊಂಡು ಕೊಟ್ಟಿರೋದು. ಸುಮ್ಮನೆ ಮಗ, ಇನ್ನೂ 2 ಓವರ್ ಸ್ಪೇರ್ ಹೊಡಿತೀವಿ, ತಗೊಳ್ಳಿ ಅಂತ ಜಾಸ್ ಇಂಗ್ಲೀಷ್ ಅವರು ಕೊಟ್ಟಿದ್ದು ಹಾಕೊಂಡು ಅವನ ಅಜ್ಜಿ. ಯಾಕಂದರೆ ಆ ಟೈಮಲ್ಲಿ ಅವ್ರು ನಿಂತ್ಕೊಳ್ಳೋದು ಕ್ರೂಷಿಯಲ್ ಆಗಿತ್ತು. ಅವ್ರೇನಾದ್ರು ಬೇಗ ಔಟ್ ಆಗಿತ್ತು ಜಾಸ್ ಇಂಗ್ಲೀಷ್ ಅವರು ಅಂತಂದರೆ ಇನ್ನೂ ಪ್ರೆಷರ್ ಬಂದಿರೋದು, ಮ್ಯಾಕ್ಸ್ವೆಲ್ ಮೇಲೆ ಪ್ರೆಷರ್ ಬಂದಿರೋದು. ಮ್ಯಾಕ್ಸ್ವೆಲ್ ಏನು ಗೊತ್ತಿಲ್ಲ, ಒಂಥರ ಮ್ಯಾಕ್ಸ್ವೆಲ್ ಆ ಸ್ಟೇಜಲ್ಲಿ ಬಂದರೆ ಕಡಕ್ಕಾಗಿರುತ್ತೆ. ಏನಾರು ಒಂದು ಒಂಥರ ಕ್ರೂಷಿಯಲ್ ಆಗಿ ಇಂಪಾರ್ಟೆಂಟ್ ಇರುವಂಥ ಟೈಮಲ್ಲಿ ಕಡಿಮೆ ಸ್ಕೋರ್, ಹೆಂಗವ್ರು 200 ಹೊಡೆದಿಲ್ವಲ್ಲ ಅಫ್ಘಾನಿಸ್ತಾನ ಮೇಲೆ, ಹೆಂಗೆ ಗೆಲ್ಸಿದ್ದ ಮ್ಯಾಕ್ಸ್ವೆಲ್, ಏನು ಕಡಿಮೆ ಇದ್ದಾಗ ಮಾತ್ರ ಬರಬೇಕಂತ ಹೇಳಿದ್ರೆ ಹಂಗಲ್ಲ. ಮ್ಯಾಕ್ಸಿ ಒಂಥರ ಈ ಥರ ಟೈಮಲ್ಲಿ ಬಂತು ಅಂದರೆ ಎಂಟರ್ಟೈನಿಂಗ್ ಇನ್ನಿಂಗ್ಸ್ನ ಆಡ್ತಾರೆ ಅಂತ ಹೇಳ್ತಿರೋದು ಅಷ್ಟೇ. ಸೊ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ ಕೊಟ್ಟರು ಅಲೆಕ್ಸ್ ಕ್ಯಾರಿ ಅವರು, ಒಂದು 69 ರನ್ನು. ಸೊ ಪಾರ್ಟ್ನರ್ಶಿಪ್ ಕಡಕ್ಕಾಗಿ ಬಿಲ್ಡ್ ಮಾಡಿದ್ರು ಅವರು. ಪಾರ್ಟ್ನರ್ಶಿಪ್ಪು ಮೇಯ್ನು. ವಿಕೆಟ್ನ ಉಳಿಸ್ಕೊಂತು ಅಂತಂದರೆ ಮ್ಯಾಚ್ನ ಗೆಲ್ಬೋದು ಅಂತ ತೋರಿಸ್ಕೊಂಡು ಕೊಟ್ಟಿದ್ದು ಕ್ರಿಕೆಟ್ ಆಸ್ಟ್ರೇಲಿಯಾದವರು. ಆಫ್ಟರ್ ದಟ್ 4th ವಿಕೆಟ್ ಲಾಸು. ವಿಕೆಟ್ ಮುಖ್ಯ ಆಗೋರು, ವಿಕೆಟ್ ಮುಖ್ಯ ಅಂತ ರನ್ಸ್ ಹೊಡಿಲಿಲ್ಲ ಅಂತಲ್ಲ, ವಿಕೆಟ್ ಮುಖ್ಯ ರನ್ಸ್ ಹೊಡಿದಂಗೆ ಆಡ್ತಿರ್ಲಿಲ್ಲ ಅವರು. ರನ್ಸ್ ಬರ್ತಾಯಿತ್ತು, ನಿಧಾನಕ್ಕೆ ತೊಗೊಂಡೋದ್ರು. ಆಮೇಲೆ ಲಾಸ್ಟಿಗೆ ಅಗ್ರೆಸಿವ್ ಆಗಿ ಮುಗಿಸಿದ್ರು. ಯಾರು ಕೂಡ ಅನ್ಕೊಂಡಿಲ್ಲ ಚೇಸ್ ಆಗುತ್ತೆ ಅಂತ, ಚೇಸ್ ಕಡೆಗೂ ಆಯಿತು. ಸೊ ನಿಮಗೇನು ಅನ್ನಿಸ್ತು ಈ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ವಾ.